ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 6. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 188ನೆಯ ಪುಟ. ಶೀರ್ಷಿಕೆ: ಆತನ ಆಜ್ಞೆಗಳಿಗೆ ಹೊಂದಿಕೊಂಡು ಜೀವಿಸುವುದಕ್ಕೆ. ಈ ದಿನದ ಸತ್ಯವೇದದ ವಾಕ್ಯ: ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಯೆಹೋಶುವ 1ನೇ ಅಧ್ಯಾಯ 7ನೇ ವಚನ. ತನ್ನ ದೃಷ್ಟಿಯಲ್ಲಿ ಸತ್ಯವಂತರಾಗಿರುವ ಮನುಷ್ಯರನ್ನು ದೇವರು ಕರೆಯುತ್ತಾನೆ. ಸಭೆಗಳಲ್ಲಿ ಸುಧಾರಣೆಯನ್ನು ತರಬೇಕು. 10 ಆಜ್ಞೆಗಳಿಗೆ ಹಳೆಯ ಕಾಲದಲ್ಲಿ ಇದ್ದ ಭಯ, ಭಕ್ತಿ, ಗೌರವಗಳು ಈಗ ಈ ಸಮಯದಲ್ಲಿ ಸ್ತ್ರೀ ಪುರುಷರ ಹೃದಯಗಳಲ್ಲಿ ಮರುಸ್ಥಾಪನೆಯಾಗಬೇಕಾದ ಅಗತ್ಯತೆ ಇದೆ. ಸಂಶಯ ಮನೋವೃತ್ತಿಯು ಬಲಗೊಳ್ಳದಂತೆ ಈ ಆಜ್ಞೆಗಳಿಗೆ ವಿಧೇಯರಾಗುವ ಮೂಲಕ ತಾನೇ ಮಾನವತ್ವವು ಪರಿಶುದ್ಧಗೊಳ್ಳಬೇಕು ಮತ್ತು ನಮ್ಮ ನಂಬಿಕೆಯ ಅಡಿಪಾಯವು ಪ್ರಕಟವಾಗಬೇಕು ಮತ್ತು ದೇವರ ಪರಿಶುದ್ಧ ಆಜ್ಞೆಯ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ವೈಯಕ್ತಿಕ ಜವಾಬ್ದಾರಿಯ ಅರಿವು ಜಾಗೃತೆಗೊಳ್ಳಬೇಕು. ದೇವರಿಂದ ಮನುಷ್ಯರೆಂದು ಪರಿಗಣನೆ ಹೊಂದಿಕೊಳ್ಳಬೇಕೆಂದರೆ ಅವರ ಕ್ರಮವು, ಅವರ ಕ್ರಿಯೆಗಳು ನ್ಯಾಯಯುತವಾಗಿಯೂ ಶುದ್ಧವಾಗಿಯೂ ಮತ್ತು ಸತ್ಯವಾಗಿಯೂ ಇರಬೇಕು ಎಂದು ಮನುಷ್ಯರು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಕ್ರಿಸ್ತನ ನಿಮಿತ್ತ ಹೊರಲು ಕರೆಯಲ್ಪಟ್ಟಿರುವಾಗ ಸ್ತ್ರೀ ಪುರುಷರು ಅದರಿಂದಾಗುವ ನಿಂದನೆಯನ್ನು ಅನುಭವಿಸಬಾರದೆಂದು ಅವರು ಅದರಿಂದ ದೂರ ಉಳಿಯಬಹುದು ಮತ್ತು ಅವರು ಅಪರಾಧಿಯ ಮಕ್ಕಳ ಕಾರ್ಯಗಳನ್ನು ಮಾಡಬಹುದು. ಆದರೆ ಇದನ್ನು ಅವರು ಮಾಡಿದಾಗ ಖಚಿತವಾಗಿ ಅವರು ದುಷ್ಟ ಜನರಿಗೆ ಇರುವ ಪ್ರತಿಫಲವನ್ನು ಹೊಂದುತ್ತಾರೆ. ಅವರು ಉನ್ನತ ಸ್ಥಾನಗಳನ್ನು ಅಲಂಕರಿಸಬಹುದು, ಈ ಲೋಕದಲ್ಲಿ ಎತ್ತರದಲ್ಲಿ ನಿಲ್ಲಬಹುದು ಮತ್ತು ತಾವು ಶ್ರೇಷ್ಠರು ಎಂಬ ಅಹಂಕಾರದಿಂದ ಪರಲೋಕ ಮೂಲದ ಸತ್ಯವನ್ನು ವಿರೋಧಿಸಬಹುದು. ಆದರೆ ಅಂತ್ಯದಲ್ಲಿ ಅವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ನಾವು ಜೀವದ ರೊಟ್ಟಿಯನ್ನು ಸೇವಿಸುವ ಆಧಾರದ ಮೇಲೆ ನಮ್ಮ ಸಂತೋಷ ಮತ್ತು ರಕ್ಷಣೆಯು ಅವಲಂಬಿತವಾಗಿರುತ್ತದೆ. ಅಂದರೆ ದೇವರ ವಾಕ್ಯವನ್ನು ಪಾಲಿಸುವುದು, ಕ್ರಿಸ್ತನ ಕೆಲಸಗಳನ್ನು ಮಾಡುವುದು, ನೀತಿವಂತಿಕೆಯಲ್ಲಿ ಮುನ್ನಡೆಯುವುದು ಮತ್ತು ಅನ್ಯಾಯವನ್ನು ದೂರ ಮಾಡುವುದು ಆಗಿರುತ್ತದೆ. ನಮ್ಮ ಪಾದಕ್ಕೆ ದೀಪವೂ ನಮ್ಮ ಮಾರ್ಗಕ್ಕೆ ಬೆಳಕೂ ಆಗಿ ಆಶೀರ್ವಾದದಾಯಕ ತಂದೆ ಮತ್ತು ಮಗನ ಪ್ರಸನ್ನತೆಯಿಂದ ನಮಗೆ ಬೆಳಕಿನ ಪ್ರಕಾಶವನ್ನು, ಶುದ್ಧತ್ವವನ್ನು ಭದ್ರಪಡಿಸುವ ದೇವರಾಜ್ಞೆಯು ಕೊಡುವಂತಹ ಹೆಚ್ಚಿನ ಸ್ವಾವಲಂಬನೆ, ಹೆಚ್ಚಿನ ಧೈರ್ಯ, ಹೆಚ್ಚಿನ ತಲಾಂತು ಸಾಮರ್ಥ್ಯಗಳನ್ನು ಕೊಡಲು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ದೇವರಾಜ್ಞೆಗಳಿಗೆ ವಿಧೇಯರಾಗುವಂತೆ ಕ್ರಿಸ್ತನ ಮೇಲಿನ ಪ್ರೀತಿಯು ಮುನ್ನಡೆಸುತ್ತದೆ. ಹನೋಕನು ದೇವರೊಂದಿಗೆ ಹೇಗೆ ನಿಕಟವಾದ ಒಡನಾಟದಲ್ಲಿದ್ದನೋ ಹಾಗೆಯೇ ಆಜ್ಞೆಗಳಿಗೆ ವಿಧೇಯನಾಗಿರುವವನು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.